ಪೇತ್ರನು ಬರೆದ 2ನೇ ಪತ್ರಿಕೆ ಅಧ್ಯಾಯ 2 ವಚನ 19 ಬಿ ಭಾಗದಲ್ಲಿ ಈ ರೀತಿಯ ನೋಡುತ್ತಿದ್ದೇವೆ. ಒಬ್ಬನು ಯಾವುದಕ್ಕೆ ಸೋತು ಹೋಗಿರುತ್ತಾನೋ ಅದರ ದಾಸತ್ವದೊಳಗಿರುತ್ತಾನಷ್ಟೇ ಎಂಬುದರ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ಒಬ್ಬ ವ್ಯಕ್ತಿ ಯಾವುದಕ್ಕೆ ಸೋತು ಹೋಗಿರ್ತಾನೋ ಅದರ ಗುಲಾಮತನದಲ್ಲಿ, ಅದರ ದಾಸತ್ವದಲ್ಲಿ ಇರ್ತಾನೆ ಎಂಬುದರ ಕುರಿತಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ನಾನು ಹಾಗೆ ಈ ದಿನ ಯೋಚಿಸ್ತಾ ಇದ್ದೆ, ಮನುಷ್ಯನ ಕುರಿತಾಗಿ, ಮನುಷ್ಯನು ಯಾವುದಕ್ಕೆ ಇವತ್ತು ದಾಸನಾಗಿದ್ದಾನೆ ಎಂಬುದರ ಕುರಿತಾಗಿ ಆಲೋಚಿಸ್ತಾ ಇರುವಾಗ ನನ್ನಲ್ಲಿ ಅನೇಕ ವಿಚಾರಗಳು ಅದು ಪ್ರೇರಣೆ ಆಯಿತು. ಅನೇಕ ವಿಚಾರಗಳು ನನ್ನಲ್ಲಿ ಮೂಡಿ ಬಂತು. ಅದ್ರ ಕುರಿತಾಗಿ ನಾನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ ಪ್ರೇರೆ. ಅಂದ್ರೆ ಇವತ್ತು ಮನುಷ್ಯ ಯಾವುದಕ್ಕೆ ಸೋತ್ ಹೋಗ್ತಾನೋ ಅದರ ಗುಲಾಮತನದಲ್ಲಿ ಇರ್ತಾನೆ ಎಂಬುದ್ರ ಕುರಿತಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತದೆ ಪ್ರೇರೆ. ಇವತ್ತು ಸೋತ್ ಹೋಗ್ತಕ್ಕಂಥದ್ದು ನಮ್ಮನ್ನ ಗುಲಾಮತನಕ್ಕೆ ನಡೆಸ್ತಕ್ಕಂಥದ್ದಾಗಿದೆ, ಬಂಧನಕ್ಕೆ ಅದು ನಡೆಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ನಾವು ಯಾವುದಕ್ಕೆ ಸೋತು ಹೋಗ್ತಾ ಇದ್ದೇವೆ ಎಂಬುದರ ಬಗ್ಗೆ ಆಲೋಚಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಅದರಿಂದ ಇವತ್ತು ನೀನು ಯಾವ ವಿಚಾರಕ್ಕಾಗಿ, ಯಾವ ವಿಷಯಗಳಿಗಾಗಿ ನೀನು ಸೋತು ಹೋಗಿದ್ದೀಯಾ, ಆ ಮೂಲಕ ಯಾವುದರ ಗುಲಾಮ, ಯಾವುದರ ದಾಸ ನೀನಾಗಿದ್ದೀಯಾ ಎಂಬುದರ ಕುರಿತಾಗಿ ನಮ್ಮನ್ನು ನಾವು ಅವಲೋಕಿಸಿಕೊಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದಾಗಿದೆ. ಯಾಕಂತಂದ್ರೆ ಸರಳವಾಗಿ ಹೇಳೋದಾದ್ರೆ ನಾವು ಯಾವುದರ ದಾಸತ್ವದಲ್ಲಿರುತ್ತೇವೋ ಅದರ ನಿಯಂತ್ರಣದಲ್ಲಿ ನಾವು ಇರ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದ ದೇವ್ರ ವಾಕ್ಯ ಹೇಳ್ತಕ್ಕಂಥದ್ದು, ಒಬ್ಬ ಮನುಷ್ಯ ಯಾವುದಕ್ಕೆ ಆತನೇನಾಗಿರ್ತಾನೆ ಸೋತ್ ಹೋಗ್ತಾನೋ ಅದಕ್ಕೆ ಗುಲಾಮನು ಆಗಿದ್ದಾನೆ ಎಂಬುದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ. ಹಾಗೆ ರೋಮ ಪತ್ರಿಕೆ 6ನೇ ಅಧ್ಯಾಯ ವಚನ 16ರಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನ ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವರೆಂದು ನಿಮಗೆ ಗೊತ್ತಿಲ್ಲವು. ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರೇರಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ ನಮ್ಗೆ ಏನಂತಂದ್ರೆ, ಇವತ್ತು ನೀನು ಯಾವುದಕ್ಕೆ ದಾಸನಾಗಲಿಕ್ಕೆ ನಿನ್ನನ್ನು ನೀನು ಒಪ್ಪಿಸಿಕೊಡ್ತೀಯೋ ಅದರ ಅಧೀನದಲ್ಲಿ ನೀನಿರ್ತೀಯ. ಒಂದು ವೇಳೆ ನೀನು ಪಾಪಕ್ಕೆ ನಿನ್ನನ್ನು ಒಪ್ಪಿಸಿಕೊಟ್ಟು ಪಾಪಕ್ಕೆ ದಾಸನಾಗಿದ್ರೆ ನಿನಗೆ ಮರಣ ಖಚಿತ. ಒಂದು ವೇಳೆ ನೀನು ವಿಧೇಯತ್ವ ಎಂಬ ನೀತಿಗೆ ನೀನು ಒಪ್ಪಿಸಿಕೊಟ್ರೆ, ನೀನ್ ನೀತಿಗೆ ದಾಸನಾದರೆ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ನೀನು ದಾಸನಾದರೆ ನಿನಗೆ ನೀತಿ ಸಿಗ್ತದೆ, ನಿತ್ಯ ಜೀವ ಸಿಗ್ತಕ್ಕಂಥದ್ದಾಗಿದೆ ಎಂಬುದ್ರ ಕುರಿತಾಗಿಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ. ಅದರಿಂದ ಇವತ್ತು ನೀವು ಯಾವುದಕ್ಕೆ ಸೋತು ಹೋಗಿ ಯಾವುದರ ದಾಸತ್ವದಲ್ಲಿದ್ದೀರಿ, ನೀತಿಗ ಪಾಪಕ್ಕ ಅಂತಕ್ಕಂಥದ್ದನ್ನ ಅವಲೋಕಿಸಿಕೊಳ್ತಕ್ಕಂಥದ್ದು ಮುಖ್ಯ. ಪ್ರತಿದಿನ ನಮ್ಮನ್ನು ನಾವೇನ್ ಮಾಡಬೇಕಾಗಿದೆ ಅಂದ್ರೆ ದೇವರ ವಾಕ್ಯ ಎಂಬ ಕನ್ನಡಿಯ ಮುಂದೆ ನಿಂತವರಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಮ್ಮನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದಾಗಿದೆ. ಹಾಗೆ 1 ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ ವಚನ 12ರಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ಎಲ್ಲಾ ಕಾರ್ಯಗಳನ್ನ ಮಾಡೋದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನ ಮಾಡೋದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಪೌಲನು ಕೊರಿಂಥಕ್ಕೆ ಪತ್ರಿಕೆ ಬರೆಯುವಂಥ ಸಮಯದಲ್ಲಿ ಆತನು ದೇವ ಜನರನ್ನು ಉದ್ದೇಶಿಸಿ ಹೇಳ್ತಕ್ಕಂಥ ಮಾತು, ಹೌದು ನಮಗೆ ಎಲ್ಲವನ್ನ ಮಾಡ್ಲಿಕ್ಕೆ ದೇವರು ಸ್ವತಂತ್ರ ಕೊಟ್ಟಿದ್ದಾನೆ, ಆದರೆ ಎಲ್ಲವೂ ಸಹ ಅದು ವಿಹಿತವಾಗಿರೋದಿಲ್ಲ, ಎಲ್ಲವೂ ಹಿತವನ್ನುಂಟು ಮಾಡೋದಿಲ್ಲ. ಅದರಿಂದ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ಎಂಬುದರ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ನಾನು ಯಾವುದಕ್ಕೂ ಸೋತ್ ಹೋಗೋದಿಲ್ಲ ಎಂಬುದರ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಯಾವುದಕ್ಕೂ ಸೋತ್ ಹೋಗದೆ ಇರತಕ್ಕಂಥದ್ದಂತಂದ್ರೆ ಲೋಕದ ವಿಚಾರವಾಗಿ, ಲೋಕದ ಸಂಗತಿಗಳಿಗಾಗಿ
ನಾನು ಯಾವುದಕ್ಕೂ ಸೋತು ಹೋಗುವುದಿಲ್ಲ ಎಂಬತಕ್ಕಂಥ ಮಾತನ್ನ ಪೌಲನು ಕೊರಿಂಥಕ್ಕೆ ತಿಳಿಸ್ತಕ್ಕಂಥದ್ದು ಇವತ್ತು ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ ಪ್ರೇರೆ. ಅದರಿಂದ ಇವತ್ತು ದೇವಜನರಾಗಿರ್ತಕ್ಕಂಥ ನಾವುಗಳು ಏನ್ ಮಾಡಬೇಕಾಗಿದೆ ಅಂತಂದ್ರೆ, ಎಲ್ಲವೂ ನಮಗೆ ಮಾಡ್ಲಿಕ್ಕೆ ಸ್ವಾತಂತ್ರ್ಯ ಇದೆ, ಆದರೆ ನಾವು ಯಾವುದಕ್ಕೂ ಒಳಗಾಗಬಾರ್ದು ಎಂಬತಕ್ಕಂಥದ್ದೇ ಖರೆ. ಒಂದು ವೇಳೆ ಯಾವುದಕ್ಕಾದ್ರೂ ನಾವು ಸೋತು ಹೋಗೋದಾದ್ರೆ ನಾವೇನಾಗ್ತೇವೆ ಅಂತಂದ್ರೆ ಅದಕ್ಕೆ ದಾಸರಾಗ್ತೇವೆ, ಅಂತಂದ್ರೆ ಅದಕ್ಕೆ ನಾವು ಗುಲಾಮರಾಗ್ತೇವೆ. ಆಗ ನಮಗೇನಿರಲ್ಲ ಅಂತಂದ್ರೆ ಸ್ವಾತಂತ್ರ್ಯ ಇರಲ್ಲ. ಯಾವ ದಾಸನಿಗೂ ಗುಲಾಮನಿಗೂ ಸ್ವಾತಂತ್ರ್ಯ ಇರಲ್ಲ. ಮಾತ್ರ ಅಲ್ಲ, ಎರಡನೇದಾಗಿ ಯಾವುದಕ್ಕೆ ನಾವು ಸೋತ್ ಹೋಗ್ತೇವೋ ಅವಾಗ ನಾವು ಬಂಧನಕ್ಕೆ ನಾವು ಒಳಗಾಗ್ತೇವೆ. ಮಾತ್ರವಲ್ಲ, ಒಬ್ಬ ಗುಲಾಮನಿಗೆ ಅವನ ಭಾವನೆಗೆ ಬೆಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅವನ ಇಚ್ಛೆಗಳಿಗೆ ಬೆಲೆ ಇರೋದಿಲ್ಲ. ಗುಲಾಮನು ತಾನು ಯಾವುದಕ್ಕೆ ಗುಲಾಮನಾಗಿರುತ್ತಾನೋ ಅದು ಅವನನ್ನ ನಿಯಂತ್ರಿಸ್ತಕ್ಕಂಥದ್ದಾಗಿದೆ. ತನಗಿರುವ ಎಲ್ಲವನ್ನ ತಾನು ಏನ್ ಮಾಡ್ತಾನಂತಂದ್ರೆ ಸೋತು ಹೋಗಿರ್ತಕ್ಕಂಥದ್ದಕ್ಕೆ ಒಪ್ಪಿಸಿ ಆತನು ಬೆಲೆ ತೆರತಕ್ಕಂಥವನಾಗಿದ್ದಾನೆ. ಅದರಿಂದ ಇವತ್ತು ನಾವು ಗುಲಾಮರಾಗಿರೋದಾದ್ರೆ ನಾವು ಸ್ವಾತಂತ್ರ್ಯನ ಕಳ್ಕೊಳ್ತಕ್ಕಂಥವ್ರು ಆಗಿರ್ತೇವೆ. ಅದರಿಂದ ಇವತ್ತು ನಾವು ಗುಲಾಮರಾಗ್ತಕ್ಕಂಥದ್ದು ದೇವರ ಯೋಚನೆ ಅಲ್ಲ. ನಾವು ಯಾವುದಕ್ಕೂ ಸಹ ಸೋತು ಹೋಗಬಾರ್ದು. ಸೋತು ಹೋಗುವಾಗ ನಾವು ಗುಲಾಮರಾಗ್ತೇವೆ. ಗುಲಾಮರಾಗುವಾಗ ನಮಗೆ ಅನೇಕ ವಿಧವಾಗಿ ನಷ್ಟಗಳು ಉಂಟಾಗ್ತದೆ. ಅದರಿಂದ ನಾವಿವತ್ತೇನ್ ಮಾಡಬೇಕಾಗಿದೆ ಅಂತಂದ್ರೆ ಯಾವುದಕ್ಕೂ ಗುಲಾಮರಾಗದೆ ಜೀವಿಸ್ತಕ್ಕಂಥದ್ದು ಬಹಳ ಮುಖ್ಯ. ಆದರೆ ಇವತ್ತಿನ ದಿನಗಳಲ್ಲಿ ಮನುಷ್ಯನ ಬಲಹೀನತೆ ಅಂತಂದ್ರೆ, ಮನುಷ್ಯ ಏನ್ ಮಾಡಿದಾನಂತಂದ್ರೆ ಅನೇಕ ವಿಚಾರಗಳಿಗಾಗಿ ಅವನೇನಾಗಿದ್ದಾನಂತಂದ್ರೆ ಸೋತ್ ಹೋಗಿದ್ದಾನೆ. ಅವುಗಳಿಗೆ ಸೋತ್ ಹೋಗೋದ್ರ ಮೂಲಕ ಗುಲಾಮನಾಗಿ ದಾಸನಾಗಿದ್ದಾನೆ. ಉದಾಹರಣೆಗೆ ನಾವು ನೋಡೋದಾದ್ರೆ ಕುಡುಕತನ. ಇವತ್ತು ಕುಡುಕತನಕ ಮನುಷ್ಯ ಏನಾಗಿದ್ದಾನಂತಂದ್ರೆ ಗುಲಾಮನಾಗಿದ್ದಾನೆ. ನಾ ಈ ಬೆಂಗಳೂರು ಪ್ರಾಂತ್ಯದಲ್ಲಿ ನೋಡುವ ಸಮಯದಲ್ಲಿ ಪ್ರತಿ ಒಂದು ಮುಖ್ಯ ರಸ್ತೆಗಳಲ್ಲಿ ನೋಡುವಾಗ ಮನೆಗಳ ಹಾಗೆ ಪಬ್ಬುಗಳಿದೆ, ಬಾರ್ಗಳಿದೆ. ಯಾವುದಕ್ಕಾಗಿ? ಅವರು ಮದ್ಯಪಾನವನ್ನು ಸೇವಿಸೋದಕ್ಕೋಸ್ಕರ ಯೌವನಸ್ಥ ಮಕ್ಕಳು, ಗಂಡಸರು, ಹೆಂಗಸರು ಎಲ್ಲರೂ ಏನ್ ಮಾಡ್ತಾರೆ ನೋಡುವಾಗ ಆ ಪಬ್ಬುಗಳಿಗೆ ಹೋಗಿ ಕುಡಿಯೋದ್ರಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಅದು ಯಾವತ್ತೋ ಒಂದು ದಿನ ಏನೋ ಸಂತೋಷಕ್ಕೆ ಹೋಗಿ ಕುಡ್ದಂಥವ್ರು, ಯಾವುದೋ ಒಂದು ಸಂಕಟ ನೋವಿಗೋಸ್ಕರ ಕುಡ್ದಂಥವ್ರು ಇವತ್ತೇನಾಗಿದ್ದಾರೆ ಅಂತಂದ್ರೆ ಆ ಒಂದು ಪಬ್ಬುಗಳಿಗೆ ಅವರು ರೆಗ್ಯುಲರ್ ಕಸ್ಟಮರ್ಗಳಾಗಿದ್ದಾರೆ. ಪ್ರತಿದಿನ ಹೋಗ್ತಾ ಇದ್ದಾರೆ. ಕಾರಣ, ಕುಡಿದೇ ಇದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ, ಕುಡಿದೇ ಇದ್ರೆ ಅವ್ರಿಗೆ ನಿದ್ರೆ ಬರಲ್ಲ, ಕುಡಿದೇ ಇದ್ರೆ ಅವ್ರಿಗೆ ಏನೋ ಒಂದು ಕಳ್ಕೊಂಡಿರ್ತಕ್ಕಂಥ ಅನುಭವ ಆಗ್ತದೆ. ಅದರಿಂದ ಇವತ್ತು ಅನೇಕರು ಕುಡುಕತನಗಳಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಕಾರಣ, ಕುಡುಕತನಕ್ಕೆ ಅವರು ದಾಸರಾಗಿದ್ದಾರೆ. ಕುಡುಕತನಕ್ಕೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ದಾಸರಾಗಿದ್ದಾರೆ ಪ್ರೇರೆ. ಕಾರಣ, ಅವರು ಅದಕ್ಕೆ ಸೋತು ಹೋಗಿದ್ದಾರೆ. ಕುಡುಕತನಕ್ಕೆ ಸೋತು ಹೋಗಿರೋದ್ರಿಂದ ಅವರು ಕುಡುಕತನದ ಆ ಒಂದು ಬಂಧನದಲ್ಲಿದ್ದಾರೆ. ಈಗ ಕುಡುಕತನ ಅಂತಕ್ಕಂಥದ್ದು ಇವರನ್ನ ನಿಯಂತ್ರಿಸ್ತಾ ಇದೆ. ಇವರು ಕುಡುಕತನವನ್ನ ನಿಯಂತ್ರಿಸ್ತಾ ಇಲ್ಲ, ಕುಡುಕತನ ಇವರನ್ನ ನಿಯಂತ್ರಿಸ್ತಾ ಇದೆ. ಆದ್ದರಿಂದ ಅನೇಕ ಯೌವನಸ್ಥ ಮಕ್ಕಳು ಅವರ ಕಿಡ್ನಿ ವೈಫಲ್ಯದಿಂದ, ಲಿವರ್ ವೈಫಲ್ಯದಿಂದ ಅನೇಕರು ಮರಣ ಹೊಂದುವುದನ್ನ ನಾವು ನೋಡ್ತೇವೆ ಪ್ರೇಯರೇ. ಇತ್ತೀಚೆಗೆ ನಮಗೆ ಗೊತ್ತಿರ್ತಕ್ಕಂಥ ಒಬ್ಬ ಯೌವನಸ್ಥ, ಸುಮಾರು 45 ವರ್ಷ ವಯಸ್ಸು, ಇನ್ನೂ ಮದುವೆ ಆಗಿರಲಿಲ್ಲ. ಅವನು ಕುಡಿದು ಕಳೆದ 2 ದಿನದ ಹಿಂದೆ ಆತನು ಮರಣವನ್ನು ಹೊಂದಿದ್ನು. ಕಾರಣ, ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ ಇಂದ. ಹೀಗೆ ಕುಡುಕತನ ಏನ್ ಮಾಡ್ತದೆ? ಮನುಷ್ಯನ ನಾಶ ಮಾಡ್ತದೆ. ಯಾಕೆ ಆತನ ನಾಶವಾಗಿ ಹೋಗ್ತಾ ಇದ್ದಾರೆ ಜನರ ನಡುವಾಗ? ಆ ಒಂದು ದುಶ್ಚಟಕ್ಕೆ ಗುಲಾಮರಾಗಿರೋದ್ರಿಂದ, ದುಶ್ಚಟಕ್ಕೆ ಸೋತು ಹೋಗೋದ್ರಿಂದ ಅವರು ಪ್ರಾಣ ನಷ್ಟವನ್ನ ಹೊಂದ್ತಾ ಇದ್ದಾರೆ. ಮಾತ್ರವಲ್ಲ, ನಾವಿವತ್ತು ಸರ್ವೇ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ನೋಡುವಾಗ ಮನುಷ್ಯನ ಕುಡುಕತನಕ್ಕೆ ಮಾತ್ರವಲ್ಲ, ಮೊಬೈಲ್ಗೆ ಏನಾಗಿದ್ದಾನಪ್ಪ ಅಂತಂದ್ರೆ ದಾಸನಾಗಿದ್ದಾನೆ. ನಾನು ನೋಡಿದ ಹಾಗೆ 100ರಲ್ಲಿ 80% ಜನ ಇವತ್ತು ಮೊಬೈಲ್ಗೆ ಏನಾಗಿದ್ದಾರಪ್ಪ ಅಂತಂದ್ರೆ ಗುಲಾಮರಾಗಿದ್ದಾರೆ. ಕಾರಣ ಏನಪ್ಪ ಅಂದ್ರೆ ಇವತ್ತು ಮೊಬೈಲನ್ನ ಇವ್ರು ಉಪಯೋಗಿಸ್ತಾ ಇಲ್ಲ, ಇವ್ರನ್ನೇ ಮೊಬೈಲ್ ಉಪಯೋಗಿಸ್ತಾ ಇದೆ. ಅಂದರೆ ಯಾವ ಉದ್ದೇಶಕ್ಕಾಗಿ ಇವ್ರಿಗೆ ಮೊಬೈಲ್ ಸಿಕ್ಕಿದೆ ಆ ಉದ್ದೇಶವನ್ನ ಬಿಟ್ಟು ಅದರಲ್ಲಿ ಬರುವತಕ್ಕಂಥ ಎಲ್ಲ ಕಂಟೆಂಟ್ಗಳನ್ನ ನೋಡುತ್ತಾ ಅವ್ರೇನಾಗಿದ್ದಾರೆ ಅಂತಂದ್ರೆ ಮೊಬೈಲ್ ವಿಷಯದಲ್ಲಿ ಸೋತು ಹೋಗಿದ್ದಾರೆ. ಮೊಬೈಲ್ಗಾಗಿ ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಗುಲಾಮರಾಗಿದ್ದಾರೆ.
ಇವತ್ತು ಮೊಬೈಲ್ ಇಲ್ಲದೆ ಇವ್ರು ಜೀವಿಸ್ಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ಏನು ಮಾಡಿದಾನಪ್ಪ ಅಂತಂದರೆ ಮನುಷ್ಯ ಆ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾನೆ. ಇದರ ಪರಿಣಾಮ ಮುಂದೆ ಏನಾಗ್ತದೆ ಎಂದು ನೋಡುವಾಗ ಮುಂದೆ ಒಂದು ದಿನ ದೊಡ್ಡ ದೊಡ್ಡ ಆಸ್ಪತ್ರೆಗಳು ನಿರ್ಮಾಣ ಆಗ್ತದೆ. ಕಾರಣ ಈ ಮೊಬೈಲ್ ಅಡಿಕ್ಟಿಂದ ಜನರು ಬಿಡುಗಡೆ ಮಾಡ್ತಕ್ಕಂಥ ಸೆಂಟರ್ಗಳು ಮುಂದಿನ ದಿನಗಳಲ್ಲಿ ಇದು ಕಟ್ಟಲ್ಪಡ್ತಾ ಇದೆ. ಆಮೇಲೆ ಇದಕ್ಕೆ ಔಷಧಿಯೂ ಸಹ ತಯಾರಾಗ್ತಾ ಇದೆ. ಏನಕ್ಕಾಗಿ? ಇದರಿಂದ ಬಿಡುಗಡೆ ಮಾಡಲಿಕ್ಕೆ ಜನರನ್ನ ಒಂದು ದೊಡ್ಡ ಮಹಾ ಮಾಫಿಯಾ ಮುಂದಿನ ದಿನಗಳಲ್ಲಿ ನಡೀಲಿಕ್ಕಿದೆ ಪ್ರಿಯರೇ. ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಮನುಷ್ಯ ಏನ್ ಮಾಡಿದಾನಂತಂದ್ರೆ ತನಗೆ ತಿಳಿದಿರುವ ಎಲ್ಲವುಗಳಿಗೆ ಆತನು ತಿಳಿದಿರುವ ಎಲ್ಲವುಗಳ ಮೂಲಕ ತನ್ನನ್ನು ಕೆಡಿಸಿಕೊಳ್ಳುತ್ತಾ ತನ್ನನ್ನು ನಾಶ ಮಾಡುತ್ತಾ ಕೆಟ್ಟದಾಗಿ ಆತನ ಏನ್ ಮಾಡಿದಾನೆ, ಕೆಟ್ಟತನಕ್ಕೆ ಪಾಪಕ್ಕೆ ಆತನು ಗುಲಾಮನಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬಹಳ ಪರಿಣಾಮವನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ತುಂಬ ಬೆಲೆಯನ್ನು ತೆತ್ತಬೇಕಾಗಿದೆ. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮ ನೋಡ್ತಕ್ಕಂಥ ಪ್ರಿಯ ಸಹೋದರ ಸಹೋದರಿ, ನೀನು ಒಂದು ವೇಳೆ ಮೊಬೈಲ್ಗೆ ಅಡಿಕ್ಟ್ ಆಗಿರೋದಾದರೆ ನೀನೇನು ಮಾಡಬೇಕಾಗಿದೆ, ಆ ಮೊಬೈಲ್ನಿಂದ ದೂರ ಬರಬೇಕು. ಒಂದು ವೇಳೆ ಮೊಬೈಲ್ನಿಂದ ನೀನು ದೂರ ಬರೋಕ್ಕಾಗಿಲ್ಲ ಅಂತಂದ್ರೆ ನೀನು ಅದಕ್ಕೆ ಗುಲಾಮನಾಗಿದೀಯ. ಮುಂದೆ ಒಂದು ದಿನ ಇದಕ್ಕೆ ಬೆಲೆ ನೀನು ತೀರಲೇಬೇಕಾಗಿದೆ. ಅದರಿಂದ ಇವತ್ತೇನು ಮಾಡಬೇಕಾಗಿದೆ ಅಂದರೆ ಎಚ್ಚರಿಕೆಯಿಂದ ವಹಿಸಬೇಕು. ಇದು ಏನು ಮಾಡ್ತಕ್ಕಂಥದ್ದಾಗಿದೆ ಅಂತಂದರೆ ನಮ್ಮನ್ನು ನಾಶನಕ್ಕೆ ನಡೆಸ್ತದೆ, ಇದು ನಮ್ಮನ್ನು ಪಾಪಕ್ಕೆ ನಡೆಸ್ತದೆ. ಇದರಿಂದ ನಮಗೆ ದುಷ್ಪರಿಣಾಮಗಳೇ ಹೆಚ್ಚಿದೆ. ಅದರಿಂದ ಈ ಒಂದು ಮೊಬೈಲ್ಗೆ ದಾಸತ್ವದಿಂದ ಹೊರಗಡೆ ಬರಬೇಕು. ಹೊರಗಡೆ ಬಂದಿಲ್ಲ ಅಂತಂದರೆ ನೀವು ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ, ನೀತಿಯ ಮಾರ್ಗದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಮೊಬೈಲ್ನ ಗುಲಾಮತನದಿಂದ ಹೊರಗೆ ಬನ್ನಿರಿ. ಮೊಬೈಲನ್ನು ನೀವು ನಿಯಂತ್ರಿಸ್ರಿ. ನಿಮ್ಮನ್ನು ಮೊಬೈಲು ನಿಯಂತ್ರಿಸಲಿಕ್ಕೆ ಅವಕಾಶ ಕೊಡಬೇಡಿ. ಇವತ್ತು ನಾನು ಸಹ ಬಂದಿರತಕ್ಕಂಥದ್ದು ಈ ಮೊಬೈಲ್ ಮೂಲಕವಾಗಿಯೇ ನಿಮ್ಮನ್ನು ಇವತ್ತು ತಲುಪ್ತಾ ಇದ್ದೇನೆ. ಒಳ್ಳೆಯದಕ್ಕಾಗಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಉಪಯೋಗಿಸ್ಕೊಳ್ರಿ. ಅಧಿಕವಾಗಿ ಇದಕ್ಕೆ ನೀವು ಅದರ ಮುಂದೆ ಇರೋದಾದರೆ ಅದು ನಿಮ್ಮನ್ನೇನು ಮಾಡ್ತದೆ ಅಂತಂದರೆ ಸೋಲಿಸ್ತದೆ. ನೀವು ಅದಕ್ಕೆ ಸೋತು ಹೋಗ್ತೀರಾ, ಗುಲಾಮರಾಗ್ತೀರಾ. ಒಬ್ಬ ಗುಲಾಮನಿಗೆ ಯಾವ ಸ್ವಾತಂತ್ರ್ಯವೂ ಇರೋದಿಲ್ಲ. ಅದರಿಂದ ಪ್ರೇರೆ ಇವತ್ತು ಈ ಒಂದು ದುಶ್ಚಟದಿಂದ ಹೊರಗಡೆ ಬನ್ನಿರಿ. ಇದು ಚಟವಾಗಿ ಮೊಬೈಲ್ ಯೂಸ್ ಮಾಡ್ತಕ್ಕಂಥದ್ದು ಚಟವಾಗಿ ಪರಿಣಮಿಸಿದೆ. ಮುಂದಿನ ದಿನಗಳಲ್ಲಿ ಬಹಳ ಕಷ್ಟದ ದಿನಗಳಿದೆ ಈ ವಿಷಯದಲ್ಲಿ. ಅದರಿಂದ ಇವತ್ತು ಎಚ್ಚೆತ್ಕೊಳ್ಬೇಕು. ಇವ್ರು ಹೇಳ್ತಕ್ಕಂಥದ್ದು ಏನೋ ಹೇಳ್ತಾ ಇದ್ದಾರೆ ಅಂತಕ್ಕಂಥ ಬೇಜವಾಬ್ದಾರಿಕೆಯಿಂದ ನೀವು ಈ ಸಂದೇಶವನ್ನು ಕೇಳಿಸ್ಕೊಳ್ಳೋದಾದರೆ ಅದಕ್ಕೆ ತಕ್ಕ ಫಲವನ್ನು ನೀವೇ ಅನುಭವಿಸ್ತೀರಾ. ಹೇಳುವಂಥ ಕೆಲಸ ನಂದು, ಹೇಳೋದಕ್ಕಾಗಿ ದೇವ್ರನ್ನ ನೇಮಿಸಿದ್ದಾನೆ, ಹೇಳ್ತಾ ಇದ್ದಾನೆ. ನೀವು ಕಿವಿಯಲ್ಲಿ ಹಾಕ್ಕೊಳ್ತಿರೋ, ಹೃದಯದಲ್ಲಿ ಇಟ್ಕೊಳ್ತಿರೋ, ಅದನ್ನು ಅನುಸರಿಸಿ ನಡೀತಿರೋ ಬಿಡ್ತಿರೋ, ಅದಕ್ಕೆ ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅದರಿಂದ ಇವತ್ತು ನೀನು ಮೊಬೈಲ್ನ ದಾಸತ್ವದಿಂದ ಹೊರಗಡೆ ಬರಬೇಕೆಂಬುದು ದೇವರ ಆಲೋಚನೆ. ಅದರಿಂದ ನಿನ್ನನ್ನು ಒಪ್ಪಿಸಿಕೊಡೋದಾದರೆ ಕರ್ತನ ಹಸ್ತ ನಿನಗೆ ಸಿದ್ಧವಿದೆ ಅದರಿಂದ ಹೊರತರಕ್ಕೆ. ಮಾತ್ರವಲ್ಲ, ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ ಅನೇಕರು ಜೂಜಾಟಗಳನ್ನ ಮಾಡ್ತಾ ಇದ್ದಾರೆ. ಜೂಜಾಟಕ್ಕೆ, ಹಣ ಸಂಪಾದನೆಗೆ ಅಡ್ಡದಾರಿಗಳನ್ನ ಹುಡುಕಿ ಅವುಗಳಿಗೆ ದಾಸರಾಗಿರೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆ ದಾಸತ್ವದಲ್ಲಿ ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಸಹ ಕಳ್ಕೊಂಡಿರೋದ್ರ ಬಗ್ಗೆ ನಾವು ನೋಡ್ತೇವೆ. ಜೂಜಾಟದಲ್ಲಿ ಹಣ ಸೋತಿರೋದ್ರಿಂದ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಸಂಸಾರಗಳು ಹಾಳಾಗಿದೆ. ಕಾರಣ ಏನಪ್ಪ ಅಂತಂದರೆ ಈ ಜೂಜಾಟಕ್ಕೆ ದಾಸರಾಗಿರೋದ್ರಿಂದ. ಹೀಗೆ ಇತರೆ ಅನೇಕ ಸಂಗತಿಗಳಿದೆ. ಮನುಷ್ಯ ಇವತ್ತು ಅನೇಕ ವಸ್ತುಗಳಿಗೆ ಆತನು ಗುಲಾಮನಾಗಿದ್ದಾನೆ, ಅನೇಕ ವ್ಯಕ್ತಿಗಳಿಗೆ ಆತನು ಗುಲಾಮನಾಗಿದ್ದಾನೆ. ಯಾಕಂದರೆ ಅವುಗಳಿಲ್ಲದೆ ಅವನು ಬದುಕಲಾರ ಅಂತ ಸ್ಥಿತಿಗೆ ತಲುಪ ಇದ್ದಾನೆ. ಅನೇಕ ವಸ್ತುಗಳಿಲ್ಲ ಅಂದರೆ ಅವನು ಬದುಕಲಿಕ್ಕೆ ನನಗೆ ಆಗಲ್ಲ, ಈ ವ್ಯಕ್ತಿಗಳು ನನಗಿಲ್ಲ ಅಂದ್ರೆ ಬದುಕಲಿಕ್ಕೆ ಆಗಲ್ಲ ಎಂಬತಕ್ಕಂಥ ಹಂತಕ್ಕೆ ಮನುಷ್ಯ ಹೋಗಿದ್ದಾನೆ. ಕಾರಣ ಏನಪ್ಪ ಅಂದರೆ ಅವರಿಗಾಗಿ ಅವರು ಸೋತು ಹೋಗಿದ್ದಾರೆ, ಅವರ ದಾಸತ್ವದಲ್ಲಿದ್ದಾರೆ. ಒಂದು ದಿನ ಅದಕ್ಕೆ ತಕ್ಕಂಥ ಶಿಕ್ಷೆಯನ್ನು ಅವರು ಅನುಭವಿಸ್ಲಿಕ್ಕಿದ್ದಾರೆ. ಅದರಿಂದ ಪ್ರಿಯರೇ, ಇವತ್ತು ಈ ಲೋಕದಲ್ಲಿ ನಾವು ಯಾವ ವಸ್ತುಗಳಿಗೂ ಒಳಗಾಗೋದು, ಯಾವ ವ್ಯಕ್ತಿಗಳಿಗೂ ಒಳಗಾಗೋದು ದೇವರ ಚಿತ್ತವಲ್ಲ. ನಾವು ಪಾಪಕ್ಕೆ ಒಳಗಾಗದೆ, ಪಾಪಕ್ಕೆ ಸಂಬಂಧಿಸಿದ ಯಾವ ವ್ಯಕ್ತಿಗಳಿಗೂ, ವಸ್ತುಗಳಿಗೂ, ಕಾರ್ಯಗಳಿಗೂ ನಾವು ಒಳಗಾಗದೆ ನಾವು ಕರ್ತನಿಗೆ ಒಳಗಾಗ್ತಕ್ಕಂಥದ್ದು, ದೇವರ ಮಾತನ್ನು ನಾವು ಕೇಳಿಸ್ಕೊಳ್ತಕ್ಕಂಥದ್ದು, ಅವುಗಳನ್ನ ಕೈಕೊಂಡು ನಡೀತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರೇರೆ. ಅದರಿಂದ ಈ ಸಂದೇಶವನ್ನು ಆಲಿಸ್ತಕ್ಕಂಥ ನಿಮಗೆ ಇವತ್ತು ನಾನು ಹೇಳಲಿಕ್ಕೆ ಬರ್ತಾ ಇರೋದೇನಂತಂದರೆ, ನೀವು ಯಾವುದಕ್ಕೆ
ಗುಲಾಮರಾಗಿದ್ದೀರೋ ಅದರಿಂದ ಇವತ್ತು ನೀವು ಹೊರ ಬರಬೇಕಾಗಿದೆ. ಹೊರ ಬರದೇ ಹೋದರೆ ನಿಮ್ಮನ್ನು ಅದೇನು ಮಾಡ್ತದೆ ಅಂತಂದರೆ ನಾಶನಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಅದರಿಂದ ಇವತ್ತು ನೀವು ಯಾವುದಕ್ಕೆ ನೀವು ಅವಕಾಶ ಕೊಡ್ತೀರೋ ಅದು ನಿಮ್ಮ ಮೇಲೆ ನಿಧಾನವಾಗಿ ಅಧಿಕಾರವನ್ನು ಆರಂಭಿಸ್ತದೆ. ಒಂದು ವೇಳೆ ನೀತಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶ ಕೊಟ್ಟರೆ ನೀತಿ ನಿಮ್ಮಲ್ಲಿ ಅಧಿಕಾರ ನಡೆಸ್ತದೆ. ಪಾಪಕ್ಕೆ ನಿಮ್ಮಲ್ಲಿ ಅವಕಾಶ ಕೊಟ್ಟರೆ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸ್ತದೆ. ನಿತ್ಯ ನಾಶನಕ್ಕೆ ಕರೆದೊಯ್ತಕ್ಕಂಥದ್ದಾಗಿದೆ ಪ್ರೇಯರ್. ಅದರಿಂದ ಇವತ್ತು ನಾವು ಕೇಳಿಸಿಕೊಂಡ ಹಾಗೆ ನಾವು ಯಾವುದಕ್ಕೆ ಸೋತು ಹೋಗ್ತೇವೋ ಅದು ನಮ್ಮನ್ನು ಏನು ಮಾಡ್ತದೆ, ಗುಲಾಮರಾಗಿ ದಾಸರಾಗಿ ಮಾಡ್ತದೆ ಎಂಬುದಾಗಿ ನಾವು ದೇವ್ರ ವಾಕ್ಯವನ್ನು ಕೇಳಿಸ್ಕೊಂಡಿದ್ದೇವೆ. ಅದರಿಂದ ನಾವು ನೀತಿಗೆ ದಾಸರಾಗೋಣ, ಕರ್ತನಿಗೆ ನಾವು ದಾಸರಾಗೋಣ, ಆ ಮೂಲಕವಾಗಿ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಸಹಾಯ ಮಾಡಲಿ. ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಸಂದೇಶವನ್ನು ಆಲಿಸಿದ ಎಲ್ಲ ಪ್ರೇಯರ್ನ ಆಶೀರ್ವಾದ ಮಾಡು. ಇವರು ಸ್ವಾಮಿ ಯಾವುದಕ್ಕೂ ಸೋತು ಹೋಗ್ತಾರೋ ಅದರ ಗುಲಾಮತನದಲ್ಲಿ ದಾಸತ್ವದಲ್ಲಿ ಇರ್ತಾರೆ ಎಂಬುದಾಗಿ ಕೇಳಿಸಿಕೊಂಡಿರುವಾಗ ಪಾಪಕ್ಕಾಗಲಿ ಪಾಪವನ್ನು ಸೂಚಿಸ್ತಕ್ಕಂಥ ವ್ಯಕ್ತಿಗಳು, ವಸ್ತುಗಳಿಗಾಗಿ, ಈ ಲೋಕದ ಸಂಗತಿಗಳಿಗಾಗಿ ಇವರು ಸೋತು ಹೋಗಿ ಗುಲಾಮರಾಗದೆ ನೀತಿಗೆ ಗುಲಾಮರಾಗಲಿಕ್ಕೆ, ನಂಬಿಕೆ ಗುಲಾಮರಾಗಲಿಕ್ಕೆ, ಪರಿಶುದ್ಧತೆಗೆ ಗುಲಾಮರಾಗಿ ನಿನ್ನನ್ನು ಕಾಣುವಂತೆ ಕೃಪೆ ಮಾಡು. ಇವರಿಗಿರುವಂಥ ಎಲ್ಲ ವಿಧವಾದ ಬಂಧನಗಳಿಂದ ಬಿಡುಗಡೆ ಮಾಡು ಸ್ವಾಮಿ. ಅನೇಕರು ಅನೇಕ ವಿಚಾರಗಳಿಗೆ ಇವ ದಿನಗಳಲ್ಲಿ ಅವರು ಕರ್ತನೇ ಬಂಧನದಲ್ಲಿದ್ದಾರೆ, ಅನೇಕ ವಿಷಯಗಳಲ್ಲಿ ಬಂಧನದಲ್ಲಿದ್ದಾರೆ ಸ್ವಾಮಿ. ಈ ಎಲ್ಲ ಬಂಧನಗಳಿಂದ ಇವರಿಗೆ ಬಿಡುಗಡೆ ಕೊಡು, ಇವ್ರನ್ನ ಆಶೀರ್ವಾದ ಮಾಡು. ಯೇಸುವಿನ ಪ್ರಾಶ್ಚಿತ್ಯ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ಸೇವೆಗೆ ಬೆಂಬಲಿಸಬೇಕಾಗಿ ವಿನಂತಿಸಿಕೊಳ್ತೇನೆ.